ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ನಡೀತಾ ಇದೆ? ಯಾಕೆ ಹೀಗಾಗ್ತಾ ಇದೆ? ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲಪ್ಪ, ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಈ ರೀತಿ ಸಮಸ್ಯೆ ಆಗಿದ್ರೆ ಏನೋ ಆಯ್ತು ಅನ್ಕೋಬಹುದಾಗಿತ್ತು. ಆದ್ರೆ ಒಟ್ಟಿಗೆ ಒಂದೇ ಟೈಮ್ ನಲ್ಲಿ ಮನೆಯವ್ರು ಎಲ್ಲರೂ ಈ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೀವಿ ಅಂದ್ರೆ ಏನ್ ಅರ್ಥ ಅಪ್ಪ? ನಮ್ಮನೆ ಮೇಲೆ ಯಾವಾಗ್ಲೂ ಯಾಕೆ ಹಿಂಗ್ ಕೆಟ್ಟ ಕಣ್ದೃಷ್ಟಿ ಬೀಳ್ತಿದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಅಮ್ಮ, ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಮೇಡಮ್, ನಾವೆಲ್ಲರೂ ಸಮಸ್ಯೆಲಿದ್ದೀವಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವೆಲ್ಲರೂ ಇದಕ್ಕಿದ್ದಾಗೆ ಹೇಗೆ ಒಂದೇ ಸಲ ಬಂದ್ರಿ? ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಸುಬ್ಬು. ಶ್ರಾವಣಿ ಹೇಳಿದ್ದನ್ನಷ್ಟೇ ನಾವು ಮಾಡಿದ್ವಿ. ಹೌದು, ಶ್ರಾವಣಿ ಫೋನ್ ಮಾಡಿ ನೀವು ತೊಂದರೆಯಲ್ಲಿದ್ದೀರಿ, ತಕ್ಷಣ ಹೋಗ್ಬೇಕು ಅಂತ ಹೇಳಿದ್ಲು. ಅದಕ್ಕೆ ಬಂದ್ಬಿಟ್ವಿ. ಆ ಹೆಣ್ಮಗು ನಮ್ಮ ಮನೆ ಸೊಸೆ ಅಲ್ಲ, ನಮ್ಮ ಮನೆ ದೇವತೆ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅನ್ನೋ ಹಾಗೆ ಶ್ರಾವಣಿ ಅಮ್ಮವರು ನಮ್ಮ ಜೊತೆಲಿದ್ರೆ ನಮ್ಗೆ ಯಾವ ತೊಂದರೆನೂ ಆಗಕ್ಕೆ ಬಿಡೋದಿಲ್ಲ. ವೀಕ್ಷೋ ಕೈ ಹಿಡಿದು ಕಾಪಾಡೋದ್ರಲ್ಲಿ ದೊಡ್ಡ ಮನೆ ಮಕ್ಕಳದು ಎತ್ತಿದ ಕೈ. ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ, ಈ ಮನೆ ಮೇಲೆ ಲೋನ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಹಳೆ ಮನೆ. ಅದು ಅಲ್ಲದೆ ಇಂದ್ರಮ್ನವ್ರು ಯಾಕೆ ಲೋನ್ ತಗೋತಾರೆ? ಅವ್ರಿಗೆ ಈ ತರ 8-10 ಮನೆಗಳಿದೆ. ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಮೇಡಮ್, ನಾವು ವಿತ್ತು ಡಾಕ್ಯುಮೆಂಟ್ಸ್ ಬಂದಿದ್ದೀವಿ. ಇದೇ ಅಡ್ರೆಸ್ಸು, ಇದೇ ಮನೆ, ಇಂದ್ರಮ್ನವ್ರ ಮನೆ. ಬೇಕಿದ್ರೆ ಡಾಕ್ಯುಮೆಂಟ್ಸ್ ಇದೆ ನೋಡಿ. ಪಕ್ಕ ಅಲ್ವಾ? ಮನೆ ಹೊಡಿಯಲ್ಲ ತಾನೆ? ಹಂಗೇನಿಲ್ಲ. ಆ ವಿಜಯ ಅಂತ ಕೈಗಾಳಲ್ಲ, ಪ್ರಳಯ ಅಂತಕ್ಕೆ ಮುಂದೆ 1 ಗುರಿ ಇಟ್ಟರೆ ಹಿಂದ್ಗಡೆಯಿಂದ 3 ಗುರಿ ಇಟ್ಟಿರ್ತಾಳೆ. ಹಿಂದ್ಗಡೆಯಿಂದ 3 ಗುರಿ ತಪ್ಪೋಯ್ತು ಅಂದರೆ ಅಕ್ಕಪಕ್ಕದಿಂದ 100 ಗುರಿ ಇಟ್ಟಿರ್ತಾಳೆ. ಆದ್ರೂ ನನ್ಗೆ ಯಾಕೋ ಭಯ ಆಗ್ತಿದೆ ಬ್ರೋ. ತುಂಬಾ ಕಷ್ಟಪಟ್ಟು ಕಟ್ಸಿರೋ ಮನೆ, ಲೋನು, ಕೋರ್ಟ್ ಆರ್ಡ್ರು ಅಂತ ಹೊಡೆದಾಕ್ಬಿಟ್ರೆ ತಲೆ ಕೆಡಿಸ್ಕೊಬೇಡ ನೀನು. ಹೆಂಗೋ ಹಳೆ ಮನೆ, ಹೊಡೆದಾಕಿದ್ರೆ ಹೊಡೆದಾಕ್ಲಿ ಬಿಡು. ಆ ವಿಜಯಾಂಬಿಕಾ ಇದ್ರ 4ರಷ್ಟು ಮನೆ ಕಟ್ಸ್ಕೊಡ್ತಾಳೆ. ಏನೇ ಹೇಳು ಬ್ರೋ, ಭಯ ಆಗ್ತಿದೆ. ಹೆದರ್ಕೊಬೇಡ ಅಂತ ಅನ್ನಲ್ಲ, ಹೆದರ್ಸ್ತಾ ಇರೋದು ಈ ಮನೆ ಸೊಸೆಗೆ ಮತ್ತೆ ನಿನ್ನ ಮನೆ ಸೊಸೆಗೆ. ಯೋಚನೆ ಮಾಡಬೇಡ ನೀನು. ಸರಿ, ನಾವ್ ಯಾವಾಗ ಹೋಗೋದು? ನಾವು ಹೋಗೋದಕ್ಕೆ ಇನ್ನೂ ಟೈಮ್ ಬಂದಿಲ್ಲ. ಆ ಟೈಮ್ ಬಂದಾಗ ನಾವು ಎಂಟ್ರಿ ಕೊಡೋಣ. ಅಲ್ಲಿ ತನಕ ಪೇಷನ್ಸ್ ಬ್ರೋ, ಪೇಷನ್ಸ್. ಆಯ್ತು ಬ್ರೋ. ನೋಡಿ, ನನಗೆ ಇದ್ರ ಮೇಲೆಲ್ಲ ನಂಬಿಕೆನೇ ಬರ್ತಾ ಇಲ್ಲ. ಅಲ್ಲ, ಇದ್ದಕ್ಕಿದ್ದ ಹಾಗೆ ಮನೆ ಡೆಮಾಲಿಷ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಏನ್ ಅರ್ಥ? ನಾನು ಮೊದಲು ಇಂದ್ರಮ್ನವ್ರ ಹತ್ರ ಮಾತಾಡ್ಬೇಕು. ಅದು ಅಲ್ಲದೆ ನಿಮ್ ಬ್ಯಾಂಕ್ ಕಡೆಯಿಂದ ಬೇರೆ ಯಾವ ಅಧಿಕಾರಿನೂ ಬಂದಿಲ್ಲ. ನಿಮ್ ಚೀಫ್ ಎಲ್ಲಿದ್ದಾರೆ? ಕರ್ಸಿ ಅವ್ರನ್ನ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಈ ಮನೆಯಲ್ಲಿ 2 ಕುಟುಂಬಗಳು ಬಾಳಿ ಬದುಕ್ತಾ ಇದ್ದಾರೆ.